ಕುಶಾಲನಗರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೆಪ್ಟೆಂಬರ್ 25ರಂದು ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿಯುವುದು ಖಚಿತ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ವಿಶ್ವಾಸ ವ್ಯಕ್ತಪಡಿಸಿದರು. ಕುಶಾಲನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 19ರಂದು ಕುಶಾಲನಗರ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ಘೋಷಣೆಯಾಗಿತ್ತು. ಆದರೆ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಿವಾನಂದ್ ಚುನಾವಣೆಗೆ ತಡೆಯಾಜ್ಞೆ ತಂದಿದ್ದರು. ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯನ್ನು ಪುರಸಭೆ ವ್ಯಾಪ್ತಿಗೆ ಸೇರ್ಪಡೆಗೊಳಿಸಿದ ಬಳಿಕ ಆಡಳಿತ ಮಂಡಳಿ ರದ್ದಾಗಿ ಸದಸ್ಯತ್ವ ಕಳೆದುಕೊಂಡು ಮುಳ್ಳುಸೋಗೆ ಭಾಗಕ್ಕೆ ಅನ್ಯಾಯವಾಗಿದೆ ಎಂಬುದು ಶಿವಾನಂದ್ ವಾದವಾಗಿತ್ತು. ಆದರೆ ಈಗ ಶೀಘ್ರವಾಗಿ ಚುನಾವಣೆ ನಡೆಸುವಂತೆ ನ್ಯಾಯಾಲಯ ಸೂಚನೆ ನೀಡಿದೆ. ಪುರಸಭೆಯಾಗಿ ಮೇಲ್ದರ್ಜೆಗೇರಿದ್ದರೂ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯುತ್ತಿದೆ ಎಂಬ ಗೊಂದಲ ಕೆಲವರಲ್ಲಿ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮುಳ್ಳುಸೋಗೆ ಭಾಗದ 2 ಸದಸ್ಯರಿಗೆ ಹೆಚ್ಚುವರಿ ಸದಸ್ಯತ್ವ ನೀಡಿ ಪ್ರಾತಿನಿಧ್ಯ ನೀಡಿದೆ ಎಂದರು. ಪಟ್ಟಣ ಪಂಚಾಯತ್ನಲ್ಲಿ 6 ಮಂದಿ ಕಾಂಗ್ರೆಸ್ ಸದಸ್ಯರು, ಶಾಸಕರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಸೇರಿ ಒಟ್ಟು 9 ಮಂದಿ ಇದ್ದು, ಜೆಡಿಎಸ್ ಪಕ್ಷದ 4 ಸದಸ್ಯರ ಬೆಂಬಲದಿಂದ ಕಾಂಗ್ರೆಸ್ ಪಟ್ಟಣ ಪಂಚಾಯಿತಿ ಅಧಿಕಾರ ಹಿಡಿಯಲಿದೆ ಎಂದು ವಿಪಿ ಶಶಿಧರ್ ಹೇಳಿದರು. ನಾವು ಜನತೆಗಳ ಬೆಂಬಲ ಕೊಡ್ತೀವಿ ಅಂತ ಕಳೆದ ಬಾರಿ ಅವರು ಷರತ್ತು ಹಾಕಿದ್ರು. ಅವ್ರು ಕೊಡಲಿಲ್ಲ. ಅವ್ರು ನಮ್ಮ ಜೊತೆ ಯಾರ ಜೊತೆ ಗುರುತಿಸ್ಕೊಂಡ್ರು ಅಂತ ಗೊತ್ತಿತ್ತು. ಕಳೆದ ಬಾರಿ ಚುನಾವಣೆ ನಡೆದಿದ್ದರೆ ಅಂತರ ಬಹುಶಃ ಆ ಚುನಾವಣೆ ತಡೆಯಾಜ್ಞೆ ಸಿಕ್ಕಿ ಭಾರತೀಯ ಜನತಾ ಪಕ್ಷದ ಒಂದು ಗೌರವ ಉಟ್ಕೊಂಡಿದೆ. ಅದು ಸ್ವತಃ ಅವ್ರಿಗೂ ಗೊತ್ತಿದೆ. ನಮ್ಮ ಗೌರವ ಉಳಿದಿದೆ. ನಮಗಿರೋ 6 ಕೋಟ ಏನಿದೆ 6 ಕೋಟದಲ್ಲೂ ಕೋತ ಆಗ್ತಿತ್ತು ಅಂತೇಳಿ 6 ಏನಿತ್ತು 6ರಲ್ಲೂ ಕೂಡ ಕೋತ ಆಗ್ತಿತ್ತು ಅನ್ನೋದು ಅದು ಜನಜನಿತವಾದ ಮಾತು. ಈ ಬಾರಿ ಅವರಿಗೆ ಸ್ವತಃ ತನ್ನ ಬಲದಿಂದ ಸ್ಪರ್ಧೆ ಮಾಡಲಿಕ್ಕೆ ಆಗದಿರೋಂಥ ಅಸಹಾಯಕತೆನ ತೋರ್ಪಡಿಸ್ಕೊಳ್ತಾ ಯಾರನ್ನೋ ಯಾರನ್ನೋ ಮಾಡ್ತೀವಿ ಅಂತ ಪ್ರಕ್ರಿಯೆಗೆ ಹೊರಟಿದ್ದಾರಲ್ಲ. ಸೊ ಇದು ಕಳೆದ ಬಾರಿ ನಾವೇ ಗೆಲ್ತಿದ್ವಿ ಅಂತ ಹೇಳುವಂಥ ಅವರ ಮಾತು ಹಾಸ್ಯಾಸ್ಪದವಾಗಿರಲಿಲ್ಲ. ಅಗೌರವಾದ ಮಾತುಗಳನ್ನ ಹೇಳ್ತಾರೆ ಅನ್ನೋದಕ್ಕೆ ಪುರಾವೆ ಅಲ್ವಾ. ಭಾಳಷ್ಟು ನಿಮ್ಮದೇ ಕ್ಯಾಮರಾದಲ್ಲಿ ಸೆರೆ ಹಿಡಿದಂಥ 4 ಜನ ಸದಸ್ಯರು ನಮ್ಮ ಜೊತೆ ಗುರುತಿಸ್ಕೊಂಡು ಜನತಾದಳಗಳು ನಮ್ಮ ಮೇಲೆ ನಮ್ಮ ಜೊತೆ ಇದೆ. ನಾವೆಷ್ಟಾದ್ವಿ 11 ಕಳೆದ ಬಾರಿಯೇ 11. ಈ ಸರಿ ಮ್ಯಾಜಿಕ್ ನಂಬರ್ 11 ಬೇಕು, ಪ್ಲಸ್ 2 ಇದ್ದಾರೆ. ಅಲ್ಲಿ ಮೈನಸ್ ಆಗ್ತಿತ್ತು. ಮೊದಲು ತಮ್ಮ ಕೋಟದಲ್ಲಿರುವಂಥ ಮೈನಸ್ ಆಗುವಂಥದ್ದನ್ನ ಭದ್ರಪಡಿಸ್ಬೋದು. ಈ ಬಾರಿ ಖಚಿತವಾಗಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ ಹೇಳುವ ಹತಾಶೆಯಲ್ಲಿ ಮತ್ತೆ ತಡೆಯಾಜ್ಞೆ ಸಿಕ್ಕಿ ನಮ್ಮ ಗೌರವ ಉಳ್ಕೊಳ್ಬೇಕು, ನಾವು ಬಲಿಷ್ಠರು ಅಂತೇಳಿ ಬಿಂಬಿಸ್ಕೊಳ್ಬೇಕು ಅಂತೇಳುವ ಹತಾಶೆಯಲ್ಲಿ ಖಿನ್ನತೆಯಲ್ಲಿ ನಡೆಸ್ತಿರುವಂಥ ಆಟ. ಸುದ್ದಿಗೋಷ್ಠಿಯಲ್ಲಿ ಪುರಸಭೆ ಸದಸ್ಯರಾದ ಪ್ರಮೋದ್ ಮುತ್ತಪ್ಪ, ಕಲಿಮುಲ್ಲಾ, ಎಂಕೆ ದಿನೇಶ್, ಜಯಲಕ್ಷ್ಮಿ, ಜಯಲಕ್ಷ್ಮಮ್ಮ, ನವೀನ್ ಕುಮಾರ್, ಶಿವಶಂಕರ್, ಜಗದೀಶ್, ಪದ್ಮಾವತಿ ಹಾಜರಿದ್ದರು.